ನಮಸ್ಕಾರ ವೀಕ್ಷಕರೇ, ಶುಭೋದಯ. ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಎಂದಿನಂತೆ ಸಂಖ್ಯೆಗಳ ಮಹತ್ವ ಜೊತೆಗೆ ಸಂಖ್ಯೆಗಳ ವಿಶೇಷತೆಗಳನ್ನ ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರತಿದಿನ ಸದಾ ಸಂಚಿಕೆಯಲ್ಲಿ ನಾವು ಹಲವಾರು ಮಾಹಿತಿಗಳನ್ನ ಗುರೂಜಿಯವರು ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನ ಪ್ರತಿದಿನ ತಿಳಿಸಿಕೊಡ್ತಾನೆ ಬಂದಿದ್ದಾರೆ. ಇವತ್ತು ಕೂಡ ಹಲವಾರು ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ಜೊತೆಗೆ ಅವರು ಶಿಬಿರಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅದು. ನೀವು ಕೂಡ ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಶಿಬಿರಗಳಲ್ಲಿ ಪಾಲ್ಗೊಳ್ಳಬಹುದು. ಹೀಗಾಗಲೇ ಗುರೂಜಿಯವರು ಹಲವಾರು ವಿಚಾರಗಳನ್ನ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ಹಲವಾರು ಜನ ಪ್ರಯೋಜನ ಕೂಡ ಪಡ್ಕೊಳ್ತಾ ಇದ್ದಾರೆ. ನಿಮಗೂ ಆ ಪ್ರಯೋಜನ ಆಗಬೇಕು, ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೋಬೇಕು. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ನೀವು ಯಾವ ದಿನಾಂಕವನ್ನ ಫಾಲೋ ಮಾಡಬೇಕು, ಯಾವ ನಕ್ಷತ್ರವನ್ನ ಫಾಲೋ ಮಾಡಬೇಕು, ಹಾಗೆ ಯಾವ ಬಣ್ಣಗಳನ್ನ ಅನುಸರಿಸಬೇಕು, ಇದೆಲ್ಲದನ್ನು ಕೂಡ ನೀವು ಪ್ರತಿದಿನದ ಸಂಚಿಕೆಯಲ್ಲಿ ಗುರೂಜಿಯವರು ಕೂಡ ಹೇಳ್ಕೊಡ್ತಾ ಇರ್ತಾರೆ. ಜೊತೆಗೆ ಇದನ್ನ ನೀವು ಶಿಬಿರಗಳಲ್ಲೂ ಕೂಡ ಕಲ್ತ್ಕೋಬಹುದು. ಹಾಗಾಗಿ ನೀವು ಕಲ್ತ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೋಬಹುದು. ಜೊತೆಗೆ ಬೇರೆಯವರಿಗೂ ಕೂಡ ನೀವು ಮಾರ್ಗದರ್ಶನ ಮಾಡಬಹುದು ಇದರಿಂದ. ಹಾಗಾಗಿ ನಿಮ್ಮ ಟೇಸ್ಕ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಶಿಬಿರಗಳಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಗುರೂಜಿಯವರು ಈ ಮುಂಚೆ ನಿಮ್ಗೆ ಕಲ್ಸ್ಕೊಟ್ಟಿದ್ರೆ ಮತ್ತೆ ಫ್ರೀ ಕ್ಲಾಸಸ್ ನ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಈ ಮುಂಚೆ ಕಲ್ತಿರುವಂತಹ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದ್ರೂ ಅನುಮಾನಗಳಿದ್ರೆ ಅಥವಾ ಡೌಟ್ಸ್ ಇದ್ರೆ ಮತ್ತೆ ಏನಾದ್ರೂ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಫ್ರೀ ಕ್ಲಾಸಸ್ ನ ನಡೆಸ್ತಾ ಇದ್ದಾರೆ. ಮತ್ತೆ ಬಂದು ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರು. ಇವತ್ತು ಗುರುಜಿ, ಇವತ್ತು 21 ತಾರೀಕು, ಇವತ್ತು ದಿನದ ವಿಶೇಷತೆಗಳು ಜೊತೆಗೆ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ನೋಡಿ, 22ನೇ ತಾರೀಕು ಬಹಳ ಪವರ್ಫುಲ್ ಅಂತ ಡೇಟು, ತುಂಬಾ ಪವರ್ಫುಲ್ ಆಗಿದೆ. ಇವತ್ತು ಖಂಡಿತ ಕೂಡ ಊಟ ಮಕ್ಕಳು ಕನ್ಯಾ ಲಗ್ನ ಮತ್ತೆ ಕಟಕ ಲಗ್ನ ಮತ್ತೆ ಮೀನ ಲಗ್ನದ ಜನವಾದ್ರೆ ತುಂಬಾ ಸಖತ್ತಾಗಿರುತ್ತೆ. ಸಖತ್ ಶುಭಫಲವನ್ನು ಕಾಣ್ತೀರಾ. 100%. ಇನ್ನು ಬೇರೆ ಲಗ್ನ ಅಷ್ಟು ಚೆನ್ನಾಗಿಲ್ಲ, ಅದು ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಪವರ್ಫುಲ್ ಆಗಿ ಬಹಳ ವಿಶೇಷವಾಗಿ ಇವತ್ತಿನ ಡೇಟು, ಇವತ್ತು ಲಕ್ಕಿ ಡೇಟು 1, 10, 19 ತುಂಬಾ ಚೆನ್ನಾಗಿರುತ್ತೆ. 2, 11, 20, 29 ಅಷ್ಟು ಚೆನ್ನಾಗಿರಲ್ಲ. ಅದೇ ರೀತಿಯಲ್ಲಿ 3, 12, 21, 30 ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ 4, 13, 22, 31 ಸೂಪರ್ ಆಗಿರುತ್ತೆ. ಅದೇ ರೀತಿಯಲ್ಲಿ 5, 14, 23 ಅಷ್ಟು ಚೆನ್ನಾಗಿಲ್ಲ. 6, 15, 24 ಇವತ್ತು ದಿನ ತುಂಬಾ ಚೆನ್ನಾಗಿದೆ. 7, 16, 25 ಇನ್ನೂ ಸಖತ್ತು. 8, 17, 26 ಮೀಡಿಯಂ ಆಗಿರುತ್ತೆ. 9, 18, 27 ತುಂಬಾ ಸಖತ್ತಾಗಿರುತ್ತೆ. ಇವತ್ತು ಲಕ್ಕಿ ಬಣ್ಣ ಆರೆಂಜು ಮತ್ತೆ ಯೆಲ್ಲೋ ಕಲರು. ಆರೆಂಜ್, ಯೆಲ್ಲೋ, ರೆಡ್ ಬಣ್ಣ ತುಂಬಾ ಚೆನ್ನಾಗಿರುತ್ತೆ. ಆರೆಂಜ್ ಅಂಡ್ ಯೆಲ್ಲೋ ಗುಡ್ ಕಾಂಬಿನೇಷನ್ ಆಗುತ್ತೆ. ಲೈಟ್ ವೈಟ್ ತುಂಬಾ ಸಖತ್ ರಾಜೋಗನ ಕಾಣ್ತೀರಾ. ಇವತ್ತಿಗೆ ಮೊದಲಿಗೆ ಮೇಷರಾಶಿಗೆ ಅಷ್ಟು ಚೆನ್ನಾಗಿಲ್ಲ. ಮೇಷರಾಶಿಗೆ, ವೃಷಭ ರಾಶಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಮಿಥುನ ರಾಶಿ ಚೆನ್ನಾಗಿದೆ, ಕಟಕ ರಾಶಿ ಚೆನ್ನಾಗಿದೆ, ಸಿಂಹ ರಾಶಿ ನಾಳೆ ಇವತ್ತೇನು ಅಂತ ಚೆನ್ನಾಗಿಲ್ಲ. ಕನ್ಯಾ ರಾಶಿ ತುಂಬಾ ಚೆನ್ನಾಗಿದೆ. ತುಲಾ ರಾಶಿಗೆ ಅಂತ ಚೆನ್ನಾಗಿಲ್ಲ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಮತ್ತೆ ಧನುಸು ರಾಶಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಮಕರ ತುಂಬಾ ಚೆನ್ನಾಗಿದೆ. ಕುಂಭ ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ಮೀನ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ. ಓಕೆ ಗುರುಜಿ, ಮೊದಲಿಗೆ ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಆಲಿಯಾ ಅಂತ ಹೇಳಿ. ಆಲಿಯಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ವಿಜಯನಗರದಿಂದ ಕರೆ ಮಾಡ್ತಾ ಇದ್ದೀನಿ. ವಿಜಯನಗರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ನಾನು ಕ್ಲಾಸ್ ಬಗ್ಗೆ ಮಾತಾಡ್ಬೇಕಿತ್ತು. ಕ್ಲಾಸ್ ಬಗ್ಗೆ ಮಾತಾಡ್ಬೇಕಿತ್ತಾ? ಓಕೆ ಗುರುಜಿ ಇದ್ದಾರೆ, ಕ್ಲಾಸಿಗೆ ಬಂದಿದ್ದು. ನಮಸ್ಕಾರ ಗುರುಜಿ. ನಮಸ್ಕಾರ. ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಅನಿಸ್ತು? ನನ್ನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಜಿ. ಕ್ಲಾಸ್ ನಾವು ಬೆಳಗ್ಗೆ 9:15 ಸ್ಟಾರ್ಟ್ ಆಗಿದ್ದ ಕ್ಲಾಸು 1 ಗಂಟೆ 50 ನಿಮಿಷದವರೆಗೂ 1 ನಿಮಿಷ ಕೂಡ ಪುರ್ಸೊತ್ತಿಲ್ದಲೆ ಸುಮಾರು 4.5 ಗಂಟೆಗಳ ಕಾಲ ನಮಗೆ ಉಪಯುಕ್ತವಾದ ಮಾಹಿತಿ ಮಾತ್ರ ಕೊಟ್ರಿ. ಉಪಯುಕ್ತವಾದ ಮಾಹಿತಿ ಅಂತಂದ್ರೆ, ಒಂದು ವ್ಯಕ್ತಿ ಒಂದ್ ಮನೆಗೆ ಹಾಲು ಉಕ್ಕಿಸ್ಬೇಕಾದ್ರೆ ಯಾವ ನಕ್ಷತ್ರ, ಸಂಪತ್ತಾರೆ ಮೇಲೆ, ಸಾಧಕತಾರೆ ಮೇಲೆ, ಯಾವ ನಕ್ಷತ್ರದ ಮೇಲೆ ಇಟ್ಕೊಂಡು ಅದನ್ನ ಹಾಲು ಉಕ್ಸಿದ್ರೆ ಆ ಮನುಷ್ಯ ಮನೇಲಿ ಹೇಗೆ ಉದ್ಧಾರ ಆಗ್ತಾನೆ ಅನ್ನೋದು 1 ಅವರ್ ಮೊದಲನೇ ಪಾಯಿಂಟ್ ಕೊಟ್ರಿ. 2ನೇ ಪಾಯಿಂಟ್ ಬಂದು ವಾಸ್ತು ಬಗ್ಗೆ, ಕುಬೇರನ ಮೇಲೆ ಹೇಗೆ ಇಟ್ಕೋಬೇಕು. ಯಾಕಂದ್ರೆ ಎಲ್ಲಾ ವಾಸ್ತುವರ್ಗಿನ ಸ್ವಲ್ಪ ಡಿಫರೆಂಟ್ ಆಗಿ ಮನೇಲಿ ಮಾತ್ರ ಮಾಡ್ಕೊಳ್ಳುವಂತ ವಿಚಾರ ಸೂಕ್ಷ್ಮವಾಗಿ ಅದನ್ನ ಹೇಳ್ಕೊಟ್ರಿ. 3ನೇದು 1ರಿಂದ 9 ಪಿರಮಿಡ್ ನಂಬರ್ ಮತ್ತೆ 9ನೇ ನಂಬರ್, ಆ 9 ಸಂಖ್ಯೆಗಳ ಬಗ್ಗೆ ಡೀಟೈಲ್ ಆಗಿ ಹೇಳಿದ್ರಿ. ಇದೇ ತರ ಅವರು ಫಾಲೋ ಮಾಡ್ಬೇಕು, ಇದೇ ತರ ಇರ್ತಾರೆ, ಇದೇ ತರ ಕ್ಯಾರೆಕ್ಟರ್, ಇದೇ ನಂಬರ್ ಮದ್ವೆ ಆಗ್ಬೇಕು, ಇದಾದ್ರೆ ಹೀಗಾಗುತ್ತೆ ಅಂತ ಬಹಳ ಚೆನ್ನಾಗಿತ್ತು ಗುರುಜಿ ಕ್ಲಾಸ್ ನೆನ್ನೆ. ಅಷ್ಟು ಜನ ಕೂತಿದ್ದವರು ಆ 4.5 hours 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡ್ದಲೆ, ಮಾತಾಡ್ದಲೆ, ಡಿಸ್ಟರ್ಬ್ ಮಾಡ್ದಲೆ ಬಹಳ ಚೆನ್ನಾಗಿ ಫಾಲೋ ಮಾಡ್ಕೊಂಡ್ರು ಎಲ್ಲ. ಖುಷಿ ಆಯ್ತು ಗುರುಜಿ ನಿನ್ನೆ ಕ್ಲಾಸು. ಅಂದ್ರೆ ಏನ್ ಅನಿಸ್ತು? ಇವಾಗ ನೆಕ್ಸ್ಟ್ ಕ್ಲಾಸ್ ಲಾಲ್ ಬಾಗಲ್ ಮಾಡೋಣ ಅಂತ ಇದ್ದೀನಿ, ಎಲ್ಲಾರು ಫ್ರೀ ಕರೆದು.
ಎಲ್ಲ ಬರ್ತಾರೆ ಸರ್. ಯಾಕೆಂತಂದ್ರೆ ನಾವು ಆ ಕ್ಲಾಸ್ ಅಲ್ಲಿ ಕಲ್ತಿದ್ದು ಅಷ್ಟರಲ್ಲಿ ಅದ್ರದ್ದು ಇವಾಗ ನೀವು ಫಾಲೋ ಅಪ್ ಮಾಡಿದ್ರಿ. ಕ್ಲಾಸಲ್ಲಿ ನಾವು ಕ್ಲಾಸಲ್ಲಿ 5 ಕ್ಲಾಸ್ 6 ಕ್ಲಾಸಲ್ಲಿ ಬಂದು ಫುಲ್ ಡೇ ಕೂತ್ಕೊಂಡು ಕಲ್ತಿದ್ದೀನಿ, ಏನ್ ಕಲ್ತಿದ್ದೀನ ಮತ್ತೆ ನಮ್ಗೆ ರಿಮೈಂಡ್ ಆಯ್ತು, ಫಾಲೋ ಅಪ್ ಆಯ್ತು. ಅದನ್ನ ಕರೆಕ್ಟ್ ಆಗಿ ಹೇಗೆ ನಾವು ಉಪಯೋಗಿಸ್ಬೋದು, ನಮ್ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಬಹಳ ಚೆನ್ನಾಗಿತ್ತು ಗುರುಜಿ. ಅದರದೇ ಜಾತಕ ಹಾಕಿ ಕುಂಡ್ಲಿ ಹಾಕಿ ಯಾವ್ಯಾವ ಮನೆಯಲ್ಲಿ ಗುರು ಇದ್ರೆ ಹೇಗೆ, ಯಾವ ಮನೆ ಗುರುನ ನಮ್ಗೆ ಏನ್ ಒಳ್ಳೇದ್ ಮಾಡ್ತಾನೆ, ಏನ್ ಒಳ್ಳೇದ್ ಮಾಡಲ್ಲ, ಎಲ್ಲಿ ಯಾವಾಗ ನಮ್ಗೆ ಸಂಪತ್ತಾರೆ ಮೇಲೆ ನಾವ್ ಅದನ್ನ ಇಟ್ಕೋಬೇಕು ಅನ್ನೋದು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಗುರುಜಿ. ಅಂದ್ರೆ ತುಂಬಾ ಜನ ಬಂದಿದ್ರು. ಅಂದ್ರೆ ಚಿಕ್ಕ ಏಜ್ ಇಂದ ಹಿಡಿದು ಏಜ್ ಆಗಿರೋರ್ಗು ಬಂದಿದ್ರು, ಒಳ್ಳೊಳ್ಳೆ ಆಫೀಸರ್ಸ್ ಬಂದಿದ್ರು, ಹೈ ಕ್ಲಾಸ್ ಅಫಿಷಿಯಲ್ಸ್ ಇದ್ರು. ಎಲ್ಲಾರ್ಗು ಕೂಡ ನೆಲದ ಮೇಲೆ ಜಾಗ ಇರ್ಲಿಲ್ಲ ನಿನ್ನೆ ಕೂತ್ಕೊಳ್ಳಕ್ಕೆ. ನೆಲದ ಮೇಲೆ ಕೂತ್ಕೊಂಡು ಒಂದು ಬುಕ್ ಇಟ್ಕೊಂಡು ಪ್ರತಿಯೊಂದು ನೀವು ಬರೆಯೋದನ್ನ ಇಂಟ್ರೆಸ್ಟಿಂಗ್ ಬರ್ಕೊತಾ ಇದ್ರು. ಮಧ್ಯೇನೆ ಒಬ್ರು ಮಾತಾಡ್ಲಿಲ್ಲ. ಏನೇ ಡೌಟ್ ಇದ್ರು ನೀವೇ ಅದನ್ನ ತಿಳ್ಕೊಂಡು ಕ್ಲಿಯರ್ ಮಾಡಿದ್ರಿ. ತುಂಬಾ ಸಂತೋಷ ಆಯ್ತು ಗುರುಜಿ ನಿನ್ನೆ ಕ್ಲಾಸ್. ಈಗ ನೀವು ಭದ್ರಕಾಳಿಯಮ್ಮನ್ ಟೆಂಪಲ್ ಹೋಗಕ್ಕೆ ಒಂದೇ ಒಂದು ಟೆಂಪಲ್ ಪ್ಲಾನ್ ಆಗಿತ್ತೆ, ನೀವೇ ಭದ್ರಕಾಳಿ ಟೆಂಪಲ್ ಕರ್ಕೋಗಿ ಅಂದ್ರೆ ಎಲ್ಲರಿಗೂ 1,000 ರೂಪಾಯಿ ಚಾರ್ಜ್ ಮಾಡಿ ಕರ್ಕೊ ಬರುತ್ತೆ. 1,000 ರೂಪಾಯಿ ಉಳಿಬಹುದು ಅಂತ ಅನ್ಸುತ್ತೆ. 1,000 ರೂಪಾಯಿ ಆಗ್ಬೋದ? ಸಾಕು ಅಷ್ಟೇ. ಅದಕ್ಕೆ ಇನ್ನೂ ಕಮ್ಮಿ ಆಗುತ್ತೆ ಸರ್, ಯಾಕೆಂದ್ರೆ ಎಲ್ಲ ಬರಕ್ ರೆಡಿ ಇದಾರೆ. ಅದು ನಿಮ್ ಜೊತೆ ಕರ್ಕೊಂಡು ಹೋಗಿ ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಮಾಡ್ಸ್ಕೊಂಡು ಕರ್ಕೊಂಡ್ ಯಾಕಂದ್ರೆ ನೀವು ಯಾವ ದೇವ್ರಿಗೂ ಸಾಮಾನ್ಯ ಯಾವ ದೇವ್ರು ಪೂಜೆ ಮಾಡು ಅಂತ ಹೇಳಲ್ಲ ಸರ್. ನೀವು ಹೇಳೋದು ನವಗ್ರಹ ಮಾತ್ರ. ನವಗ್ರಹನ ಆರಾಧಿಸಿ ಅಂತೀರಾ, ನವಗ್ರಹಗಳನ್ನ ಆರಾಧಿಸಿ ಅಂತೀರಾ. ಈ ದೇವ್ರ ಮೇಲೆ ನಿಮ್ಗೊಂದು ದೈವಿ ಮೇಲೆ ನಂಬಿಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಹೇಳಿದ್ರೆ ಎಲ್ಲಾ ಬರಕ್ ಒಪ್ಕೊಂಡಿದ್ದಾರೆ ಗುರುಜಿ. ಎಲ್ಲ ಬರ್ತಾರೆ. ಅದೇ 1,000 ರೂಪಾಯಿ ಇವಾಗ ಎಲ್ಲರೂ ಹಾಗಾಗಿ ಕ್ಲಾಸಿಗೆ ಬಂದವ್ರೆ ಕರ್ಕೋನಲ್ಲ, ಬೇರೆಯವ್ರು ಕರ್ಕೋಗಾನ. ಕ್ಲಾಸಿಗೆ ಬಂದವ್ರನ್ನ ಕರ್ಕೊಂಡು ಹೋಗಿ ಗುರುಜಿ. ಯಾಕಂದ್ರೆ ನೀವೇನು ಏನ್ ಹೇಳ್ತೀರಿ ಏನ್ ಮಾಡ್ತೀರಿ ಅಂತ ಫಾಲೋ ಮಾಡ್ಕೊಂಡ್ ಬಂದಿರ್ವಿ. ಯಾಕಂದ್ರೆ ನೆಕ್ಸ್ಟ್ ಬರೋರ್ಗೆ ಕುತೂಹಲ ಇರ್ಬೇಕು ಗುರುಜಿ. ಇವಾಗ ನೀವು ಕಲ್ಸ್ಕೊಟ್ಟಿದ್ರೆ ನಮ್ಗೇನ್ ಉಪಯೋಗ ಆಯ್ತು, ಅದರಿಂದ ನಾವ್ ಹೇಗ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದರಿಂದ ನಮ್ಗೆ ಸರ್ ಗುರುಜಿ ಅದನ್ನ ಮಾಡಿದ್ದಕ್ಕೆ ಉಪಯೋಗ ಆಗ್ಬೇಕಲ್ವಾ. ಇಷ್ಟ ದಿನ ನಮ್ಗೆ ಹೇಳ್ಕೊಟ್ರಿ. ನಮ್ ಕ್ಲಾಸಲ್ಲಿ ಸುಮಾರು ಜನ ಹೇಳಿದ್ರು ಏನಂತ, ನೀವ್ ಈ ತರ ಫಾಲೋ ಕಾಸ್ಟ್ಯೂಮ್ ಫಾಲೋ ಮಾಡ್ಕೊಂಡ್ ಬಂದಿದ್ದು, ನಂಬರ್ ಫಾಲೋ ಮಾಡ್ಕೊಂಡ್ ಬಂದಿದ್ದು, ಅದೇ ದಿನ ಅದೇ ಬಟ್ಟೆ ಹಾಕೋದ್ರಿಂದ ತುಂಬಾ ಜನ ನಮ್ಗೆ ಅನುಕೂಲವಾಗಿದೀವಿ ಅಂತ ನಿಮ್ ಮುಂದೆನೆ ಹೇಳಿದ್ರಲ್ಲಿ. ನಿಮ್ ಮುಂದೆ ಒಪ್ಕೊಂಡು ನಮ್ಗೆ ಇದರಿಂದ ನಾವು ಚೆನ್ನಾಗಿದ್ದೀವಿ. ಮಗನ ಹೆಸರು ಚೇಂಜ್ ಮಾಡಿದ್ಮೇಲೆ ತುಂಬಾ ಮಾರ್ಕ್ಸ್ ಬಂತು ಅಂತ ಹೇಳಿದ್ರು ಅಲ್ವಾ? ಹೌದು ಗುರುಜಿ. ಅವ್ರ ಹೆಸರು ಚೇಂಜ್ ಮಾಡಿದ್ಮೇಲೆ ಬಂತು. ಆಮೇಲೆ ಅದ್ರ ಹೆಸರು ಚೇಂಜ್ ಮಾಡಿದ್ಮೇಲೆ 0 ಬ್ಯಾಲೆನ್ಸ್ ಅಲ್ಲಿ ಇದ್ದವರು ಇವತ್ತೊಂದು ಮಧ್ಯಮ ವರ್ಗದ ಜನಕ್ಕೆ ಬಂದು ಜೀವನ ಮಾಡ್ತಿದೀವಿ ಅನ್ನೋ ವಿಷಯನೂ ನಿಮ್ ಮುಂದೆನೆ ನನ್ನ ಗುರುಜಿ ಹೇಳಿದ್ರು. ಅವ್ರು ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ಅಂತ ನೀವ್ ಹೇಳಿರ್ಲಿಲ್ಲ. ನಂಬರು, ರಾಶಿ, ತಾರೆ, ದಿನ, ಕಾಸ್ಟ್ಯೂಮ್ ಫಾಲೋ ಮಾಡಿ ಅಂತ ಹೇಳಿದ್ರು. ಅದರಿಂದ ಎಲ್ಲ ಮುಂದೆ ಬಂದಿರೋದು ನಿಮ್ ಮುಂದೆ ಒಪ್ಕೊಂಡ್ರು ಗುರುಜಿ. ನೆನ್ನೆ ಏನಂತ ಖುಷಿ ಅನಿಸ್ತಾ ನಿನ್ನೆ ಕ್ಲಾಸ್ ಮಾಡಿದ. ಆಮೇಲೆ ಈ ತಮಿಳ್ನಾಡು ಟ್ರಿಪ್ಗೆ ಏನೋ ಅಡಿಗೆ ಬಟರ್ನ ಹಾಕಿಲ್ಲ ಹೋಟ್ಲು ಬೆಸ್ಟಾ? ನಿಮ್ ಸೆಲೆಕ್ಷನ್ ಇವತ್ತು ಏನ್ ಹೇಳ್ತಾ ಅದೇ ಮಾಡೋದು. ಭಟ್ರನ್ನೇ ಹಾಕೊಂಬಿಡಿ ಗುರುಜಿ. ಹೋಟ್ಲಿಗೆ ಎಲ್ಲೋ ಅಲ್ಲಿ ನಿಲ್ಸೋದ್ ಬೇಡ, ಭಟ್ರನ್ನೇ ಹಾಕೊಂಬಿಟ್ಟು ಅಚ್ಚುಕಟ್ಟಾಗೆಲ್ಲ ಒಂದ್ ಮನೆಯವ್ರ ತರ ಹೋಗಿ ಒಂದು ಜಾಗದಲ್ಲಿ ಕೂತು ಊಟ ಮಾಡಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬರೋಣ ಗುರುಜಿ. ಎಲ್ಲ ನಿಮ್ಗೆ ಏನ್ ಅನಿಸ್ತಿದ್ವಿ? ವಾಟ್ಸ್ಆಪ್ ಗ್ರೂಪ್ ಮಾಡಿ ಇವಾಗ ಎಲ್ಲಾ ತರ ಒಂದು ಸಬ್ಜೆಕ್ಟ್ ಇಂದ ನಾವು ಮಾತಾಡ್ತಿರೋದ್ರಿಂದ ನಿಮ್ಗೆ ಖುಷಿ ಆಗುತ್ತಾ? ಹೌದು ಗುರುಜಿ. ನಿಮ್ ಕರೆಗಳು ಎಷ್ಟೋ ಜನಕ್ಕೆ ಲೈವ್ ಸಿಗಲ್ಲ. ನಾವೆಲ್ಲ 100ಕ್ಕೆ ಕರೆ ನಾನು ಕಾಲ್ ಮಾಡಿದೆ. ಇವತ್ತು ನನಗೆ ಪುಣ್ಯ ನನಗೆ ಕಾಲ್ ಸಿಕ್ಕಿದೆ. ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾತಾಡಕ್ ಆಗದಿರೋರು, ದೂರದಲ್ಲಿರೋರು, ಆಫೀಸಿಗೆ ಬರಕ್ ಆಗದಿರೋರು, ಸರ್ ನಾನು ಎಲ್ಲೆಲ್ಲಿ ನೆಲಮಂಗಲದಿಂದ ಬಂದಿದ್ರು, ಹಾಸನಿಂದ ಬಂದಿದ್ರು, ಅವ್ರಿಗೆಲ್ಲ ಸಿಕ್ಕಿದಾಗ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನೀವು ಇಮ್ಮಿಡಿಯೇಟ್ ವಾಯ್ಸ್ ಮೇಲೆ ಇಬ್ಬರು ಸರ್ ಕಣ್ ಕಾಣದ ಹುಡುಗರು ಇಬ್ರು ಪಾಪ ಬಂದು ನಿಮ್ ಪಕ್ಕನ ನೆಲದ ಮೇಲೆ ಕೂತ್ಕೊಂಡವ್ರು ಅವ್ರ ಡೌಟ್ ನು ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರು ಗುರುಜಿ. ಬಹಳ ಖುಷಿ ಆಯ್ತದು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವರು ಏನ್ ಕಷ್ಟ, ನಮ್ಗೆ ಏನ್ ತೊಂದರೆ ಇದೆ ಗುರುಜಿ, ಹೀಗೆ ಮುಹೂರ್ತ ಅಂತ ಹೇಳ್ತಾರೆ. ನೀವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಒಂದ್ ಮುಹೂರ್ತ ಕೊಟ್ಬಿಡ್ತೀರಾ ಅವಾಗ್ಲೇ. ಹೌದು. ಅದರಿಂದ ಎಷ್ಟು ಉಪಯೋಗ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ ಟೈಮ್ ಅಲ್ಲಿ ನಮ್ಗೆ ಸಿಗಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತೀವಿ. ಇವಾಗ ಸತೀಶ್ ಅವ್ರು ಹೇಳಿದ್ರು ಲಾಲ್ ಬಾಗ್ ಅಲ್ಲಿ ಒಂದು ಚೌಟ್ರಿ ಇದೆ ಅಂತ. ಆ ಚೌಟ್ರಿಲಿ ಮಾಡೋಣ ಇಲ್ಲ ಮಾಮೂಲಿ ಪ್ಲೈನ್ ಆಗಿ ಮಾಡೋಣ? ಪ್ಲೈನ್ ಆಗಿ ಮಾಡೋಣ ಗುರುಜಿ. ಪ್ಲೈನ್ ಆಗಿ ಓಪನ್ ಪ್ಲೇಸ್ ಅಲ್ಲಿ ಮಾಡೋಣ. ಓಪನ್ ಒಳ್ಳೆ ಗುರುಕುಲ ತರ ಇರುತ್ತೆ ಅವತ್ತು ನೀವು ಹೇಳ್ಬೇಕಾದ್ರೆ. ಹೌದು. ಇಲ್ಲ ಚೌಟ್ರಿ ಬೇಡಲ್ಲ, ಲಾಲ್ ಬಾಗಲ್ ಒಂದು ಚೌಟ್ರಿ ಇದೆ ಅಂತ ಒಳಗಡೆ, ಅದ್ ಮಾಡೋದ್ ಬೇಡ ಹಂಗಾರೆ? ಬೇಡ ಸರ್ ಗುರುಗಳೇ. ಒಂದ್ ಆಚೆ ಕಡೆ ಕೂತ್ಕೊ, ಮಳೆ ಬರ್ಲಿಲ್ಲ ಅಂದ್ರೆ ಆಚೆ ಕಡೆ ಕೂತ್ಕೊಳ್ಳೋಣ, ಒಂದ್ ಮರದ ಕೆಳಗೆ ಒಂದ್ ಬೋರ್ಡ್ ನೇತಾಕೊಳ್ಳೋಣ. ಅಷ್ಟು ಜನ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊತೀವಿ. ಹಿಂದೆ ಏನ್ ಗುರು ಕರೀತೋ ಅದು ನೆನಪಾಗುತ್ತೆ ಗುರುಜಿ ನಮ್ಗೆ. ನೆನ್ನೆ ಹೇಳ್ಬೇಕಾದ್ರೂ ಅಷ್ಟೇ, ನೀವು ನಮ್ ಜೊತೆ ನೆಲದ ಮೇಲೆ ಕೂತ್ಕೊಂಡ್ರಿ ಗುರುಜಿ. ನೆಲದ ಮೇಲೆ ಕೂತು ನೀವು ಯಾಕಂದ್ರೆ ಒಂದ್ 5 ನಿಮಿಷ ರೆಸ್ಟ್ ತಗೊಳ್ಳಿಲ್ಲ, ಕೂತು ಪ್ರತಿಯೊಂದನ್ನು ಹೇಳಿದ್ರಿ. ಏನಂದ್ರೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಕೆಲವೊಂದು. 3ನೇ ಮನೆ ಗುರು ಇದ್ರೆ ಏನ್ ಮಾಡ್ತಾನೆ, 5ನೇ ಮನೆ ಗುರು ನೀವೆಲ್ಲ ಇಟ್ಕೋಬೇಕು ನಿಮ್ ಸಂಪತ್ತಾರ ಮೇಲೆ ನಕ್ಷತ್ರ, ನಮ್ಮ ಮನೆಗ್ ಮಾತ್ರ ಅದನ್ನ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಮ ಮನೆ ನೀವ್ ಇಟ್ಕೊಂಡು ಫಸ್ಟ್ ನೋಡ್ಕೊಳ್ಳಿ, ನಿಮ್ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ಳಿ. ನಾನು ನೆನ್ನೆ ಹೇಳಿದ್ದೇನಪ್ಪ ಅಂದ್ರೆ ನಾನು ಇವತ್ತು ಹೇಳೋದಿಲ್ಲ ನಿಮಗೆ ಅನುಕೂಲ ಆಗತ್ತೆ ಹೇಳ್ತೀನಿ, ನೀವು ಫಾಲೋ ಮಾಡಿ ಅಂದಿದ್ದೇನಲ್ಲ. ಓಕೆ ಗುರಿಗೆ ಕರೆ ಕಟ್ಟಾಗಿದೆ ಅನ್ಸುತ್ತೆ. ವೀಕ್ಷಕರೇ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ನಿನ್ನೆ ಕ್ಲಾಸ್ ಕೂಡ ಮಾಡಿದರೆ, ಜೊತೆಗೆ ಮುಂದಿನ ಕ್ಲಾಸ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್.
ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್ ಗುರುಜಿ, ನಿನ್ನೆ ಕ್ಲಾಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ರು. ಸೊ ಕಾಲರ್ ಕೂಡ ಹೇಳಿದ್ರು, ಅಂದ್ರೆ ಯಾವ ರೀತಿ ಪ್ರಾರಂಭ ಮಾಡಿದ್ರಿ ನಿನ್ನೆ ಕ್ಲಾಸ್ನ ಅಂತ? ನಿನ್ನೆ ಬಹಳ ಮುಖ್ಯವಾಗಿ ಫೇಸ್ಬುಕ್ ಲೈವ್ ಕೂಡ ಮಾಡ್ತಾ ಇದ್ದೆ. ಅದನ್ನ ತುಂಬಾ ಒಂದು ನಿಮಿಷ ನಾನು ಅಷ್ಟು ನಿಮಿಷದಲ್ಲಿ ನೀರು ಕೂಡ ಕುಡಿದಿಲ್ಲ. ತುಂಬಾ, ಯಾಕಂದ್ರೆ ನಾನು ಹೇಳಿದೆ ಇವತ್ತು ಹೇಳೋದು ಕ್ಲಾಸು ಬೇರೆಯವ್ರಿಗಲ್ಲ, ಬೇರೆಯವ್ರಿಗೆ ನೀವು ಹೇಳೋದಲ್ಲ, ನಿಮ್ಮನೇಲಿ ನೀವು ಉದ್ಧಾರ ಆಗೋದನ್ನ ಪಾಯಿಂಟ್ ಹೇಳ್ತೀನಿ. ದಯವಿಟ್ಟು ಇದನ್ನ ನೀವು ಬಳಸ್ಕೊಂಡು ಉದ್ಧಾರ ಆಗಿ. ಅಂದ್ರೆ ಅವ್ರ ಜನ್ಮ ದಿನಾಂಕದ ಮೇಲೆ ಹೇಳ್ಕೊಡ್ತಾ ಇದ್ದೀರಾ? ಜಗತ್ತಲ್ಲಿ ಅವ್ರು ಮಾಡೋ ಒಂದು ಶುಭ ಕೆಲಸಗಳು ಮಾಡೋದ್ರಲ್ಲಿ ಹೆಂಗೆ ಮಾಡಿದ್ರೆ ನೀವು ಚೆನ್ನಾಗಿ ಶ್ರೀಮಂತರಾಗಿ. ನಾನು ಹೇಳಿದೆ, ಹಲವಾರು ಜನ ರಾಜಕಾರಣಿಗಳು ಭಾಷಣವನ್ನ ಮಾಡ್ತಾರೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ. ದೇಶದಲ್ಲಿ ನಾವೆಲ್ಲರೂ ಶ್ರೀಮಂತರಾಗ್ಬೋದು, ಆದ್ರೆ ನಾವು ನಮ್ಮ ಜಾತಕ ಚೆನ್ನಾಗಲ್ಲ, ನಾವು ಶ್ರೀಮಂತರಾಗಲ್ಲ. ಜಾತಕ ಚೆನ್ನಾಗಿದ್ರೆ ಎಲ್ಲರೂ ಶ್ರೀಮಂತರಾಗ್ತಾರೆ ಖಂಡಿತ ಕೂಡ. ಅವಾಗ ನಾನು ಹೇಳಿದೆ, ಒಬ್ಬ ಆರ್ಯವರ್ಧನ್ ಹೇಗಿರ್ಬೇಕು, ಐಶ್ವರ್ಯ ರಾಯ್ ಅಂತ ಮಕ್ಕಳು ನಿಮ್ಮಲ್ಲಿ ಹೇಗೆ ಹುಟ್ಟಬೇಕು, ರಾಜ್ಕುಮಾರ್ ಅಂತಾರು, ತೆಂಡೂಲ್ಕರ್ ಅಂತಾರ ಮಕ್ಕಳನ್ನು ನೀವು ಜನ್ಮ ತಾಳಿಸ್ಬೋದು. ಹಾಗಾಗಿ ಈ ಪ್ರೆಗ್ನೆಂಟ್ ಆದಾಗ ಈ ಸಿಜರಿಂಗ್ ಮಗು ಹುಟ್ಟೋ ಟೈಮ್ ಮುಹೂರ್ತವನ್ನ, ಆ ಒಂದು ರಾಯಲ್ ಆಗಿರೋಂಥ ಒಂದು ಮುಹೂರ್ತದಲ್ಲಿ ಮಗು ಜನನವಾದ್ರೆ ಅದಕ್ಕೆಲ್ಲ ಯೋಗನೂ ತನ್ನಂತಾನೆ ಸಿಗುತ್ತೆ, 100% ಸಿಗುತ್ತೆ ಖಂಡಿತ ಕೂಡ. ನಾನು ಹೇಳಿದೆ, ನಾನು ಎಲ್ಲಾ ತರದ್ದು ಪ್ರಯೋಗ ಮಾಡ್ಕೊಂಡಿದ್ದೀನಿ ನೆಗೆಟಿವ್ನ. ನಾನು ಇನ್ನೊಂದು ಮಾಡಲ್ಲ ಅಂದೆ. ನಾನು ಇನ್ನು ಮುಂದೆ ನೆಗೆಟಿವ್ ಒಂದು ಮುಹೂರ್ತವನ್ನ ನೆಗೆಟಿವ್ ಮಾಡಿದ್ದೆ. ನಾನು ಮಂಗಳವಾರ ಮನೆಗೆ ಆಲೋಚಿಸ್ತೇನೆ ಅಂತ. ಅದು ಮಂಗಳವಾರ ಆಲೋಚಿಸ್ಬೋದು, ಅದಕ್ಕೂ ತೊಂದಲ್ಲ. ಆದ್ರೆ ಎಲ್ಲದನ್ನು ನಾನು ರಾಹುಗಾಲದಲ್ಲಿ ಬೇಕರಿ ಓಪನ್ ಮಾಡಿದೆ. ನಾನು ಪ್ರಯೋಗಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಾಗೋದು. ಆದ್ರೆ ಎಲ್ಲವನ್ನೂ ಚೆಕ್ ಮಾಡಿದ್ದೀನಿ. ನೀವು ಇದನ್ನ ಮುಂದೆ ಇದನ್ನು ಫಾಲೋ ಮಾಡಿ ತುಂಬಾ ಸಖತ್ತಾಗಿರ್ತೀರಾ. ಇದನ್ನ ನಿಮ್ಮ ಮನೆಗೆ ಬಳಸ್ಕೊಳ್ಳಿ, ನೀವೆಲ್ಲರೂ ಕೂಡ ಆಗ್ಬೋದಂತ. ನೆಕ್ಸ್ಟ್ ನೋಡಿ, ಭದ್ರಕಾಳಿಯಮ್ಮನ ಟೆಂಪಲ್ ಕರ್ಕೊಳ್ತೀನಿ ನಮ್ಮ ಸ್ಟೂಡೆಂಟ್ ಎಲ್ಲರೂ. ಅದಾದ್ಮೇಲೆ ಲಾಲ್ ಬಾಗಲ್ಲಿ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕು ಜ್ಯೋತಿಷ್ ಅಂತ ಮಾತಾಡಿ. ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ಹಲೋ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿ, ಇದು ಭದ್ರಕಾಳಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು, ಅದ್ರ ವಿಶೇಷತೆ ಏನ್ ಗುರುಜಿ? ಅದು ಬಹಳ ಚೆನ್ನಾಗಿದೆ. ಮೊನ್ನೆ ತಾರಾ ಮೇಡಮ್ ಅವರು ಹೋಗಿದ್ರು, ನನ್ನ ಕಡೆ ಗೊತ್ತಿಲ್ಲ. ಮತ್ತೆ ಎಸ್ ನಾರಾಯಣ ಅವ್ರಿಗೆ ಹೋಗಿದ್ರು. ಅವತ್ತು ವಜ್ರದ ಅಲಂಕಾರ ಮಾಡಿದಂತೆ. ಅದು ಬಹಳ ವಿಶೇಷವಾಗಿ ಎಷ್ಟೋ ವರ್ಷಕ್ಕೆ ಒಂದ್ಸರಿ ಮಾಡೋದಂತೆ. ಎಸ್ ನಾರಾಯಣ ಬಹಳ ಖುಷಿ ಆದ್ರು. ನಿಜವಾಗ್ಲೂ ಕೂಡ ಅಲ್ಲೊಂದು ಸಾಂಗ್ಸ್ ನ ಶೂಟಿಂಗ್ ಮಾಡ್ಬೇಕಂದ್ರೆ ಆ ಅಮ್ಮನಲ್ಲಿ ಒಂದು ಎನರ್ಜಿ ಇದೆ. ಭದ್ರಕಾಳಿ ಅಮ್ಮನಲ್ಲಿ ಅದು ಮೇಚೇರಿ ಹತ್ರ ಬರುತ್ತೆ. ಇವಾಗ ತಮಿಳುನಾಡು ಮುಖ್ಯಮಂತ್ರಿ ಇದ್ರು ಪಳನಿಸ್ವಾಮಿ, ಅವ್ರೂರ್ ಕ್ಷೇತ್ರ ಅದು, ಅವ್ರ ಊರಲ್ಲಿ ಇರೋ ದೇವರದು. ಹಾಗಾಗಿ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರ ಕ್ಷೇತ್ರದಲ್ಲಿ ಆ ದೇವಸ್ಥಾನ ಇದೆ, ಮೇಚೇರಿ ಅಂತ ಭದ್ರಕಾಳಿ. ನಾನು ಶಬರಿಮಲೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಸಿಗುತ್ತೆ. ನಾವು ನಡ್ಕೋಬೇಕಾದ್ರೆ ಆ ದೇವಸ್ಥಾನ, ನಂಗೆ ಆ ದೇವ್ರ ಮೇಲೆ ಬಹಳ ಪ್ರೀತಿ. ಆ ಒಂದು ದೇವ್ರ ಕೈ, ಆ ವಿಗ್ರಹ ನೀವೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ. ನೀವು ತಿರುಪತಿ ವಿಗ್ರಹ ಕೂಡ ನಿಮ್ಗೆ ತುಂಬಾ ದೂರದಿಂದ ಸಣ್ಣದೇ ಕಾಣುತ್ತೆ. ಈ ದೇವ್ರ ವಿಗ್ರಹನ ನೀವು ನೋಡಿದ ತಕ್ಷಣ ಅಲ್ಲ, ನಿಮ್ಮಲ್ಲಿ ಕೆಟ್ಟ ದೃಷ್ಟಿ, ನಿಮ್ಮ ಕೆಟ್ಟ ಎನರ್ಜಿ ಮತ್ತೆ ಯಾರು ಮನುಷ್ಯರ ಕಣ್ಣು ನಿಮ್ಮಲ್ಲಿ ಬಿದ್ದಿದ್ರೆ 100% ಆಚೆ ಹೋಗುತ್ತೆ. ಆಮೇಲೆ ಅಲ್ಲಿ ಆ ದೇವಸ್ಥಾನ ಸುತ್ತ ತುಂಬಾ ಒಳ್ಳೊಳ್ಳೆ ದೇವರುಗಳಿದಾವೆ. ಅದನ್ನ ದರ್ಶನವನ್ನ ಮಾಡಿದಾಗ 100% ಅದ್ರದ್ದು ನಿಂಬೆಹಣ್ಣು ನಿಮ್ಮ ಮನೆ ಬಾಗಿಲಲ್ಲಿ ಹಾಕ್ದಾಗ ತಂದು 100% ನಿಮ್ಮ ಪ್ರಾಬ್ಲಮ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಹೋಗ್ತವೆ. ತುಂಬಾ ರಿಸಲ್ಟ್. ಯಾಕಂದ್ರೆ ಯಾಪೆಗಿರ್ಬೋದು. ನಾನೇನ್ ಮಾಡಿದ್ದೆ, ಇದನ್ನ ದರ್ಶನ ಮಾಡಿಸ್ಕೊಂಡು ನವಗ್ರಹ ಹೋಮಗಳೆಲ್ಲ ಮಾಡ್ಸ್ಕೊಂಡು ಕರ್ಕೊಂಡ್ಬಂತಿದ್ದೆ. ಆವಾಗ ಅಲ್ಲಿ ಕೊಡೋಂಥ ನಿಂಬೆಹಣ್ಣು ಅಲ್ಲಿವರೆಗೆ ಹೋಗಿ ಬರೋರ್ಗೆ ಇರಲ್ಲ. ಹಾಗಾಗಿ ನಿನ್ನೆ ಬಹಳ ಮುಖ್ಯವಾಗಿ ಈ ಒಂದು ತಾಯಿ ಇವಾಗ ಮಾತಾಡೋದಂತಾರೋ ಇವ್ರು ಹೇಳಿದ್ರು, ಸ್ವಾಮಿ ಫಸ್ಟ್ ಭದ್ರಕಾಳಿಯಮ್ಮಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಹಾಗಾಗಿ ಭದ್ರಕಾಳಿಯಮ್ಮಗೆ ಹೋಗೋ ಪ್ಲಾನೇ ನಾನು ಸಂಜೆ ಮೇಲೆ ಡಿಸೈಡ್ ಆಗಿದ್ದು. ಹಾಗಾಗಿ ಭದ್ರಕಾಳಿಯಮ್ಮನ ಟೆಂಪಲ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಕ್ಲಾಸಿಗೆ ಬಂದ ಸ್ಟೂಡೆಂಟು ದಯವಿಟ್ಟು ನಮ್ಮ ಆಫೀಸಿಗೆ ಬಂದು ಒಂದು ವಿಶೇಷವಾಗಿ 1,000 ರೂಪಾಯಿಯನ್ನ ಕೊಟ್ಟು ನೋಂದಾಯಿಸ್ಕೊಳ್ಳಿ, ಇಲ್ಲ ಫೋನ್ ಮಾಡಿ ತಿಳಿಸಿ ನಾವು ಕೊಡ್ತೀವಿ ಅಂತ. ಹಾಗಾಗಿ ಒಂದು ಬಸ್ಸನ್ನು ಬುಕ್ ಮಾಡ್ತೀನಿ. ಒಂದೇ ಬಸ್ಸಲ್ಲಿ ಆರಾಮಾಗಿ ಮಾತಾಡ್ಕೋಬಹುದು. ನೋಡೋಣ 2 ಬಸ್ ಆಗುತ್ತೋ 3 ಬಸ್ ಆಗುತ್ತೋ ಗೊತ್ತಿರಲ್ಲ. 100% ಇವತ್ತಿಂದ ದಯವಿಟ್ಟು ಭದ್ರಕಾಳಿಯಮ್ಮನ ಟೆಂಪಲ್ಗೆ ಯಾರು ಬರ್ತಾರೆ, ಯಾಕಂದ್ರೆ ಅಲ್ಲಿ ಪುರೋಹಿತರಿಗೆಲ್ಲ ಹೇಳಿ ನಮ್ಮ ಸ್ಟಾಫ್ ಬರ್ತಾರಪ್ಪ, ನೀಟಾಗಿ ನಮ್ಗೆ ಅಭಿಷೇಕವನ್ನ ನೀಟಾಗಿ ನಮ್ಮನ್ನೆಲ್ಲ ಕೂರಿಸಿ ಅದು ಒಂದು ಪ್ರಸಾದವನ್ನು ದೇವ್ರದ್ದು ಏನು ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸಿ. ನೆನ್ನೆ ಭದ್ರಕಾಳಿಯಮ್ಮನ ಪುರೋಹಿತರ ಹತ್ರ ಮಾತಾಡಿದೆ. ಮುರುಘಾ ಅಂತ ಅವ್ರು ಒಳ್ಳೆ ಪುರೋಹಿತರು, ಅವ್ರು ಮುರುಗನಿಗೆ ಮಾತಾಡಿದೆ. ಅದೇ ಯಾಕಂದ್ರೆ ನನಗೆ ಹೇಳ್ಬಿಟ್ಟೆ ಬರ್ರಿ ಅಂತ. ಯಾಕಂದ್ರೆ ಅವರು ಒಂದ್ಸಲ ದೇವಸ್ಥಾನವನ್ನ ಒಂದು ದೇವಸ್ಥಾನ ಕಟ್ಟ ಕಡೆಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳಿದ್ದೀನಿ. ಹಾಗಾಗಿ ಇವತ್ತಿಂದ ದಯವಿಟ್ಟು ಯಾರು ಭದ್ರಕಾಳಿಯಮ್ಮನ ಟೆಂಪಲ್ಗೆ ನಮ್ಮ ಸ್ಟೂಡೆಂಟ್ ಬರ್ತೀರಂತೀರ ಅವರೆಲ್ಲರೂ ಕೂಡ ದಯವಿಟ್ಟು ಬರ್ಸಿ. ನೀವು ಬರಬೇಕಾದ್ರೆ ನಿಮ್ಮ ಮನೇಲಿ ಒಂದು ರವಿಕೆ ಕಣನೋ, ನಿಮ್ಮ ಕೈಲ ಇದೊಂದು ಸೀರೆ, ನೀವು ಹುಡ್ಕನ ಸೀರೆನೋ ದಯವಿಟ್ಟು ತೆಂಗಿನಕಾಯಿ ಹಣ್ಣನ್ನ ನೀವು ಮರದಲ್ಲೇ ತಗೋಬರ್ರಿ. ಆ ದೇವ್ರ ಹತ್ರ ಇಟ್ಟು ನಿಮಗೆ ಕೊಡ್ತಾರೆ. ಅದು ನಿಮ್ಗೆ ಪುಣ್ಯ ಬರುತ್ತೆ. ಒಂದು ಒಳ್ಳೆ ಬಟ್ಟೆ, ಒಂದು ರೇಷ್ಮೆ ಸೀರೆನ ಇಲ್ಲ ರೇಷ್ಮೆ ರವಿಕೆ ಕಣನೋ ತಗೊಳ್ಳಿ. ಯಾಕಂದ್ರೆ ಸಾಕ್ಷಾತ್ ಆ ದೇವ್ರ ಹತ್ರ ಹಾಕ್ಸಿ ನಾನು ಕೊಡಿಸ್ತೀನಿ. ಆ ದೇವ್ರ ದರ್ಶನ ನೀವು ಮಾಡಿ ನೋಡಿ. ಯಾಕಂದ್ರೆ ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ನಡೆದ್ಬಿಟ್ರೆ ಸಾಕು, ಅಲ್ಲಿಂದ ಮುಂದಕ್ಕೆ ನಡಿಬೋದು.
ತುಂಬ ಏನಾರಿರುತ್ತೆ. ಇವತ್ತು ಯಾರ್ಯಾರು ಭದ್ರಕಾಳಿಯಮ್ಮನ ಟೆಂಪಲ್ಗೆ ಬರ್ತೀರಂತ ನಮ್ಮ ಸ್ಟೂಡೆಂಟ್ ಯಾರ್ಯಾರಿದ್ರೆ ಅವ್ರ ಹೆಸರನ್ನ ದಯವಿಟ್ಟು ಬರ್ಸ್ಬಿಡಿ. ಹಾಗಾಗಿ ಒಂದು ₹1,000 ಚಾರ್ಜ್ ಇರುತ್ತೆ. ₹1,000 ಅದು ಉಳಿದ್ರೆ ನಿಮಗೆ ವಾಪಸ್ ಮತ್ತೆ ನೀವೇ ಅದರಲ್ಲೊಬ್ರು ಯಾರೊಬ್ಬರು ಅದ್ರಲ್ಲಿ ಮ್ಯಾನೇಜರ್ ಥರ ಆಗಿ ನೀವೇ ಕಲೆಕ್ಟ್ ಮಾಡಿ ನೀವೇ ಎಲ್ಲರಿಗೂ ಹಂಚ್ಬಿಟ್ಟು ಅದು ಎಷ್ಟು ಉಳಿಯುತ್ತೆ ಅಷ್ಟು ಒಳ್ಳೆ ನೀಟಾಗಿ ಒಂದು ಒಳ್ಳೆ ಬಟನ್ ಹಾಕಿ ಹೋಗೋಣ. ಖಂಡಿತ ಅಲ್ಲಿ ಕೂಡ ಸೂಪರ್ ಆಗಿರುತ್ತೆ. ಅಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ಜ್ಯೋತಿಷ್ಯನ ಯಾವಾಗಲೂ ಮಾತಾಡಬೇಕಾಗತ್ತೆ. ಯಾಕಂದರೆ ನಾವು ಬೇರೆ ಇನ್ನೇನು ಮಾತಾಡಲ್ಲ. ನನಗೆ ಇಷ್ಟ ಇಲ್ಲ. ನಾನು ಹೇಳಿದ್ದೀನಿ, ನನ್ನ ಕ್ಲಾಸ್ ಸ್ಟೂಡೆಂಟು ಯಾರು ತುಂಬ ಚೆನ್ನಾಗಿ ಕಲಿತಾರೋ ಗೊತ್ತಿಲ್ಲ, ಇಷ್ಟು ಗ್ರೂಪಲ್ಲಿ ಬಂದು ನಾಳೆ ನಾನೇನಾರು ನೆಕ್ಸ್ಟು ನಂದು ಬೇರೆ ಬಿಸ್ನೆಸ್ ಪ್ಲಾನ್ ಇದೆ. ಹಾಗಾಗಿ ಇಷ್ಟನ್ನು ನೀಟಾಗಿ ದಾರಿ ಎರೆದ್ಬಿಟ್ಟು ಹೋಗ್ತೀನಿ. ಅವ್ರು ಯಾರು ಪುಣ್ಯವಂತಿದ್ರೋ ಗೊತ್ತಿಲ್ಲ ಸ್ಟೂಡೆಂಟಲ್ಲಿ. ಯಾಕಂದರೆ ಅಷ್ಟು ಕಲಿತು ನೀವು ಇಂಪ್ರೂವ್ಮೆಂಟ್ ಆಗನೇಬೋದು. ಯಾಕಂದರೆ ಜ್ಯೋತಿಷ್ಯ ಎಲ್ಲವನ್ನೂ ಕೂಡ ಕೊಡುತ್ತೆ. ನಾನು ನಿನ್ನೆ ಚಂದ್ರಶೇಖರ್ ಮತ್ತು ಸತೀಶ್ ನಾವೆಲ್ಲ ಒಂದು 4 ಗಂಟೆ ತನಕ ಮೀಟಿಂಗ್ ಮಾಡಿದಾಗ ಜಾತಕ ಅನಲೈಸ್ ಮಾಡಿ ಮಾತಾಡ್ಬೇಕಾದ್ರೆ ಒಬ್ಬೊಬ್ಬರು ಜಾತಕವನ್ನು ಅನಲೈಸ್ ಮಾಡಿದಾಗ ಖುಷಿ. 3 ಜನನೂ ತಲೆಗಾರನೇ ಜ್ಯೋತಿಷ್ಯದಲ್ಲಿ. ಸತೀಶು ತುಂಬ ಬ್ರಿಲಿಯಂಟು, ಚಂದ್ರಶೇಖರ್ ಅಂತ ಅವರು ನಮ್ಮ ಪಾಲಿಗೆ ದೇವರು, ಜ್ಯೋತಿಷ್ಯ ದೇವರು ಅವರು. ಖಂಡಿತ ಕೂಡ ಜ್ಯೋತಿಷ್ಯ ದೇವರವರು, ನಾವಿನ್ನೇನು ಹೇಳೋಕ್ಕಾಗಲ್ಲ. ಬ್ರಹ್ಮ ಅವರು, ಯಾಕೆಂದರೆ ಅವರು ಒಂದು 80-85 ವರ್ಷ, ಇವತ್ತು 18 ವರ್ಷ ಥರ ಇದ್ದಾರೆ. ಹಲವಾರು ಜನಕ್ಕೆ ಜ್ಯೋತಿಷ್ಯವನ್ನು ಜಾಗ. ನಾನು ರಾತ್ರಿ ಗೊತ್ತಾಯಿತು ನಮ್ಮ ಸಿಕ್ಕಾಪಟ್ಟೆ ಜನ ಬಂದ್ಬಿಡ್ತಾರೆ. ನಮ್ಮ ಸ್ಟಾಫ್ ಹೇಳಿದ್ರು ಒಂದು 400 ಜನ ಬರ್ತಾರೆ ಅಂದ್ಬಿಟ್ರು. ಏನಪ್ಪ ಮಾಡೋದು, ನಮ್ಮ ಆಫೀಸ್ ಸಾಲಲ್ಲ ಅಂತೇಳಿ ರಾತ್ರಿ ಹೋಗಿ ಅವ್ರ ಜ್ಯೋತಿಷ್ಯ ಕ್ಲಾಸಲ್ಲಿ ನಾನು ಹೇಳಿದೆ, ನನಗೊಂದು ಜಾಗ ಕೊಡಿ, ನನ್ನ ಕ್ಲಾಸ್ ಮಾಡ್ಕೊಳಪ್ಪ ಅಂದರು. ಅಷ್ಟು ಒಳ್ಳೆಯವರು ಅವರು ಚಂದ್ರಶೇಖರ್. ಆಮೇಲೆ ನಾನು ಹೇಳಿದೆ ನಮ್ಮ ಸ್ಟಾಫನ್ನು, ದಯವಿಟ್ಟು ಯಾರು ಕಲಿಬೇಕು, ನಿಮ್ಮ ಸರ್ಟಿಫಿಕೇಟ್ ತಗೋಬೇಕು, ಅವ್ರು ಕಲೀರಿ ಅಂತ. ನಾವೆಲ್ಲ ಒಂದು ಒಳ್ಳೊಳ್ಳೆ ಟೆಕ್ನಿಕನ್ನು ಕೊಡ್ತೀವಿ. ನಾವು LKG ಪಾಠ ಮಾಡಲ್ಲ, ಡೈರೆಕ್ಟ್ ಕ್ಲಿಯರಿಗೆ ಬರ್ತೀವಿ. ನಾವು 20-20 ಮ್ಯಾಚ್ ಆಡ್ತೀವಿ. ನೀವು ಟೆಸ್ಟ್ ಆಡ್ಬೇಕನ್ನೋ ಜಾಯ್ನ್ ಆಗಿ ಅಂತೆಲ್ಲ ಹೇಳ್ಕೊಟ್ಟೆ. ತುಂಬ ಚೆನ್ನಾಗಿ ಒಂದು ಕೈರೇಖೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಭಾಳ ಇಂಪಾರ್ಟೆಂಟು. ಒಂದು ಕೈರೇಖೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಕೈರೇಖೆಯಲ್ಲಿ ಹಾರ್ಟ್ ಅಟ್ಯಾಕು ಮತ್ತು ಆಕ್ಸಿಡೆಂಟು ಯಾವ್ಯಾವ ವರ್ಷ ಆಗುತ್ತೆ, ಮತ್ತು ಮೇನು ಹೆಂಗೆ ಅಫೇರ್ ಹೆಂಗೆ ಇಟ್ಕೊತೀರ, ಅಫೇರ್ ಬರೋ ರೇಖೆಗಳು ಹೇಗಿರ್ತವೆ. ಆಮೇಲೆ ಮೇನು ವಿಶೇಷವಾಗಿ ಆಯಸ್ಸು ಹೇಗಿರುತ್ತೆ, ಆಯಸ್ಸು ಲೈಫ್ ಹೇಗಿರುತ್ತೆ, ಆಮೇಲೆ ಫೈನಾನ್ಸ್ ಹೇಗೆ ನಿಲ್ಲುತ್ತೆ. ಇದೊಂದು ಸಬ್ಜೆಕ್ಟನ್ನ ನೀಟಾಗಿ ಹೇಳ್ಕೊಡ್ತೀನಿ ದಯವಿಟ್ಟು. ಹಾಗಾಗಿ ಯಾಕಂದರೆ ಹಲವಾರು ಜನ ನನ್ನನ್ನು 100 ಜನಕ್ಕೆಲ್ಲ ನಾವು ಒಂದೊಂದು ದಿವಸ ಜ್ಯೋತಿಷ ಹೇಳಿದ್ವಿ. ಇವಾಗ ಹಲವಾರು ಒಂದು ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಅವರೆಲ್ಲ ಒಂದು ಸಣ್ಣ ಆಫೀಸನ್ನು ಓಪನ್ ಮಾಡಿ ನಿಮ್ಮ ಕೈಲಾಗಿದ್ದನ್ನ ದಯವಿಟ್ಟು ನನ್ನ ಸ್ಟೂಡೆಂಟು ಯಾವುದೇ ತಗಡು ಪರಿಹಾರಗಳನ್ನ ಕೊಡಬೇಡಿ. ಸ್ಟೋನ್ ಕೊಡಿ, ನವಗ್ರಹ ಟೆಂಪಲ್ ಹೇಳಿ, ಆಮೇಲೆ ಜ್ಯೋತಿಷ ಇದ್ದಂಗೆ ಹೇಳಿ, ಗ್ರಹಗಳ ಬಗ್ಗೆ ತಿಳಿಸ್ಕೊಡಿ. ಇದು ಸತ್ಯ. ಇನ್ನು ದುಡ್ಡಿಗೋಸ್ಕರ ಕಮರ್ಷಿಯಲ್ ಆಗಿ ಯಾವುದನ್ನು ಕೂಡ ಪಬ್ಲಿಕ್ನ ಬಳಸಬೇಡಿ. ನಾವಂತೂ ಯಾವತ್ತೂ ಬಳಸಿಲ್ಲ, ಮುಂದೆನೂ ಬಳಸಲ್ಲ ನಾವು. ಹಾಗಾಗಿ ಸಕ್ಸಸ್ ಅನ್ನೋದು ತುಂಬ ಜಾಸ್ತಿ ಇದೆ ಜ್ಯೋತಿಷಲ್ಲಿ. ಜ್ಯೋತಿಷವನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಲಕ್ ಇದೆ. ಆಮೇಲೆ ಇದೊಂಥರ ಕ್ರಿಕೆಟ್ ಪ್ರಾಕ್ಟೀಸ್ ಇದ್ದಂಗೆ. ನೋಡಿ, ಇವತ್ತು ಚೆನ್ನಾಗಿ ಆಡ್ಬಿಟ್ರೆ ನಾಳೆ ನಾವು ಚೆನ್ನಾಗಿ ಆಡ್ತೀವಿ ಅಂದ್ರೆ ಡೌಟು. ಖಂಡಿತ ಕೂಡ ಇದೊಂಥರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡೋದು ಸಾಲಲ್ಲ, ಏಜ್ ಆದಷ್ಟು. ಹಾಗಾಗಿ ಜ್ಯೋತಿಷ ಕಲಿಯೋರೆಲ್ಲರೂ ಜಾಸ್ತಿ ಮಾತಾಡಬಾರ್ದು, ಕಮ್ಮಿ ಮಾತಾಡ್ಬಾರ್ದು. ನಾವೆಲ್ಲ ಲೈವಲ್ಲಿ ಮಾತಾಡ್ತೀವಿ. ನಿಮ್ಮ ಎದುರುಗಡೆ ಬಂದಾಗಲೂ ಕೂಡ ಅವರೊಂದು 25 ಮಾತಾಡೋ ಒಂದು 4 ಮಾತು ಅರ್ಥ ಆಗೋ ರೀತಿ ಹೇಳಿ ಸಾಕು. ಆ 4 ಫಾಲೋ ಮಾಡಿದ್ರೆ ಮತ್ತೆ ಇನ್ನೊಂದು 2 ವರ್ಷ ಬಿಟ್ಟು 1 ವರ್ಷ ಬಿಟ್ಟು ಬರ್ತಾರೆ ಅವರು. ಓಕೆ ವೀಕ್ಷಕರೇ, ಗುರೂಜಿ ಅವರು ಮುಂದಿನ ವಾರ ಲಾಲ್ಬಾಗ್ನಲ್ಲಿ ಮತ್ತೆ ಕ್ಲಾಸಸ್ನ ಮಾಡ್ತೀನಿ, ಫ್ರೀ ಕ್ಲಾಸಸ್ನ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಇನ್ನು ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಾಲ್ಬಾಗ್ನಲ್ಲಿ ಯಾವ ರೀತಿ ಇರುತ್ತೆ ಕ್ಲಾಸ್ ಅದು ಅಂತ? ನೋಡಿ, ಎಷ್ಟೇ ಸರಿ ಕ್ಲಾಸ್ ಮಾಡಿದ್ರು ಕೂಡ 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟನ್ನ ನಾವು ಮಾತಾಡಬೇಕು. ಬೇರೆ ಇನ್ನೊಂದು ನೋಡಿ, ಎಷ್ಟೇ ಕ್ರಿಕೆಟ್ ಇದ್ರು ಕೂಡ ಮಾಮೂಲಿ 20-20 ಅಂದರೆ 20 ಓವರ್ ಇರುತ್ತೆ, 50 ಓವರ್ ಒನ್ ಡೇ, ಮತ್ತು ಟೆಸ್ಟ್ 90 ಓವರ್. ನೀವು ಎಷ್ಟೇ ದಿವಸ 5 ದಿವಸ ಅದು 20-20 ಟೆಸ್ಟ್ 5 ದಿವಸ ಇರುತ್ತೆ, ಒನ್ ಡೇ 1 ದಿವಸ ಫುಲ್ ಇರುತ್ತೆ, 20-20 20 ಓವರ್. ಇಷ್ಟನ್ನೇ ನೀವು ಚೆನ್ನಾಗಿ ಆಡಬೇಕು. ಇದರಲ್ಲಿ ನೀವು ಇವತ್ತಿನಕ್ಕಿಂತ ನಾಳೆ ಇನ್ನೊಂದು ಚೆನ್ನಾಗಿ ಆಡಬೇಕು, ನಾಳೆಕ್ಕಿಂತ ನಾಳೆ ಚೆನ್ನಾಗಿ ಆಡಬೇಕು. ಒಂದ್ಸರಿ ಕೈ ಕೊಡ್ಬೋದು. ಹಾಗೆ ನೀವು ಎಷ್ಟೇ ಜ್ಯೋತಿಷ್ಯವನ್ನು ಕಲಿತರು, ಎಷ್ಟೇ ಮಾಡಿದ್ರು ಕೂಡ 9 ಗ್ರಹ, 12 ರಾಶಿ, 27 ನಕ್ಷತ್ರ, 31 ಡೇಟು, ಇದನ್ನು ನೀವು ಹೆವಿ ಪ್ರಾಕ್ಟೀಸ್ ಮಾಡಬೇಕು. ಹೆವಿ ಪ್ರಾಕ್ಟೀಸೇ ರಿಸಲ್ಟನ್ನು ತಂದುಕೊಡುತ್ತೆ. ಬೇರೆ ತುಂಬ ಚೆನ್ನಾಗಿ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ಮಾತನ್ನು ದಯವಿಟ್ಟು ಕಂಟ್ರೋಲ್ ಮಾಡಬೇಕು. ಆಮೇಲೆ ಜ್ಯೋತಿಷ್ಯ ಹೇಳೋರು ದಯವಿಟ್ಟು ಸುಳ್ಳನ್ನು ಹೇಳಬಾರ್ದು. ನೋಡಿ, ದಯವಿಟ್ಟು ನಿಮ್ಮ ಸ್ವಂತಕ್ಕೋಸ್ಕರ ಸುಳ್ಳನ್ನು ಹೇಳ್ಬಾರ್ದು. ಸುಳ್ಳನ್ನು ಹೇಳಿದರೆ ದಯವಿಟ್ಟು ಜ್ಯೋತಿಷ್ಯ ಒಲಿಯಲ್ಲ. ಇವತ್ತೇ ಹೇಳಿರ್ತೀನಿ, ಜ್ಯೋತಿಷ್ಯ ಒಲಿಯಲ್ಲ. ಹಾಗಾಗಿ ಜ್ಯೋತಿಷ್ಯ ಕಲಿತು ನೀವು ಚೆನ್ನಾಗಿರಬೇಕು ಅಂದರೆ ಒಂದು ಸಣ್ಣ ನಿಮ್ಮ ತಾಯಿ ತಂದೆ ಇನ್ನೊಂದು ನೋಡಿ, ನಿಮ್ಮ ಪರ್ಸ್ನಲ್ಗೆ ಏನೋ ಒಂದು 2-3 ಸುಳ್ಳು ಹೇಳಿ,
ಜೀವನ ಪೂರ್ತಿ ಒಂದು ನಡೆಯೋದಿಂದ ಹಿಡಿದು ಮಾತಾಡೋದಿಂದ ಹಿಡಿದು ಎಲ್ಲವನ್ನೂ ಸುಳ್ಳನ್ನು ಹೇಳಿದ್ರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಜ್ಯೋತಿಷ್ಯ ಕ್ಲಾಸನ್ನು ಕಲಿಯೋರಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಕಲೀಲಿ, ಬೇರೆ ಹತ್ರ ಯಾರ ಹತ್ರ ಎಲ್ಲರೂ ಕಲೀರಿ. ಹಾಗಾಗಿ ನನ್ನಲ್ಲಿ ಏನಪ್ಪ ಅಂದರೆ ನಾನು ಯಾವುದು ತಗಡು ಪರಿಹಾರಗಳನ್ನ ಹೇಳಲ್ಲ, ಯಾಕಂದರೆ ನನ್ನಲ್ಲಿ ನಂಬರು, ನಕ್ಷತ್ರ, ರಾಶಿ, ಹಾಗಾಗಿ ಅದೇ ಪವರ್ಫುಲ್ ಆಗುತ್ತೆ. ಯಾಕೆಂದರೆ ಈ ವರ್ಷ 0ಗೆ ತುಂಬ ರಾಜಯೋಗದ ನಂಬರ್ ಅಂತ ಹೇಳ್ತಿದ್ದೆ ನೋಡಿ, 100%. ಹಾಗಾಗಿ 0 ಇರೋಂಥ ನಂಬರನ್ನೇ ಒಂದು ರೋಹಿತ್ ಶರ್ಮಾ ಇದ್ದ, ಅವನು 100% ಮ್ಯಾಚನ್ನ ಗೆದ್ಕೊಬಿಟ್ಟ. 0 ನನ್ನ ಪರ್ಸನಲ್ ನಂಬರ್ 0000 ನನ್ನ ನಂಬರ್ನ ತಗೊಂಡೆ. ಯಾಕೆಂದರೆ ಈ ವರ್ಷ 0ಗೆ ಸಖತ್ ರಾಜಯೋಗದ ನಂಬರ್ ಅಂತ ಹೇಳ್ತಿದೆ. ಹಾಗಾಗಿ 0ಗೆ ತುಂಬ ಲಕ್ ಬಂದೇ ಬಿಡ್ತು. ನೋಡಿದ್ರ 0 ಅನ್ನೋದು ಮಹತ್ವವಾಗಿತ್ತು. ನಿನ್ನೆ ವಿನ್ನಿಂಗ್ ಆಗಿ ಮ್ಯಾಚಿಗೆ 4 ರನ್ ಬೇಕಾಗಿತ್ತು, ಅಂದರೆ 4 ಆ ಟೋಟಲ್ ಮಾಡಿದ್ರೆ 129. ಹಾಗಾಗಿ 130 ಹೊಡಿಬೇಕಾಗಿತ್ತು. ನಂಬರ್ 4 ನೋಡಿ ಬಹಳ ಚೆನ್ನಾಗಿ ಇಷ್ಟು ಮ್ಯಾಚಲ್ಲಿ ಆ ಮ್ಯಾಚು ಸಖತ್ ವೈಬ್ರೇಷನ್ ಆಗಿತ್ತು. ನಂಬರ್ 4 ಸಖತ್ತಾಗಿತ್ತು. ಹಾಗಾಗಿ ತುಂಬ ಪವರ್ಫುಲ್ ಆಗಿತ್ತು ಖಂಡಿತ ಕೂಡ. ನೋಡಿ ಆ 4 ಅನ್ನೋ ನಂಬರ್ ಮ್ಯಾಜಿಕ್ನ ಮಾಡ್ತು. ನಾನು ನೋಡಿ ಅದು ಹೇಗೋ ಮ್ಯಾಚು ಇಬ್ರು ಗೆದ್ದ ಥರ ಇತ್ತು ಮ್ಯಾಚ್, ಅದು ಒಬ್ರು ಗೆದ್ರು ಅನ್ನೋ ಥರ ಇರಲಿಲ್ಲ. ಹಾಗಾಗಿ ಆ ಮಟ್ಟಕ್ಕಿತ್ತು. ಇದನ್ನೆಲ್ಲವೂ ಕೂಡ ಪಕ್ಕಾ ಗೆಸ್ ಮಾಡೇ ಮಾತಾಡ್ಬೋದು. ಹಾಗಾಗಿ ಇಲ್ಲೇನಾಗುತ್ತೆ, ನಮಗೆ ತುಂಬ ಜವಾಬ್ದಾರಿಯಿಂದ ಮಾತಾಡ್ಬೇಕಂದ್ರೆ ತುಂಬ ಭಯ ಇರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಹಲವಾರು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೇಗೆ ಒಂದು ಒಳ್ಳೆ ಸರ್ಕಾರ ಬಂದರೆ ಏನು ಮಾಡ್ತಾರೋ, ಒಳ್ಳೇದು ಮಾಡ್ತಾರೋ ಅನ್ನೋ ಭಾವನೆಯಲ್ಲಿ ಪಬ್ಲಿಕ್ ಹೇಗಿರ್ತಾರೋ, ಹಾಗೆ ಆರ್ಯವರ್ಧನ್ ಏನು ಹೇಳ್ತಾರೆ ಅಂತೆಲ್ಲ ಕೂಡ ನಂದೇ ಒಂದು ಪಕ್ಷ, ನಂದೇ ಒಂದು ಸರ್ಕಾರ ಥರ ಒಂದು ನನ್ನ ಜ್ಯೋತಿಷ, ನನ್ನ ಟೀಮ್, ನಂದೊಂದು ಪಕ್ಷ ಆಗಿದೆ. ಹಾಗಾಗಿ ನಾನು ಹೇಳಿದವು ಎಲ್ಲವೂ ನಿಜ ಆಗುತ್ತೆ. ನಾನು ಹಿಂದೆ ಹೇಳಿದ್ದೆ ಒಂದೊಂದು ಊರಲ್ಲೂ ಒಂದೊಂದು ಕಾರ್ಯಕರ್ತ ಥರ ಮಾಡಬೇಕು ಅಂತ. ಅದು ಇವತ್ತು ನಿಧಾನಕ್ಕಾಗಿ ಅದು ನಡೀತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನನ್ನ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದೆ. ನಾನು ಒಬ್ಬರ ಹತ್ರನೂ ನನ್ನ ಹತ್ರ ಎಷ್ಟೇ ದೊಡ್ಡ ಶ್ರೀಮಂತರು ಬಂದರೂ ಕೂಡ ನಾನು ಅವ್ರನ್ನ ಪರಿಚಯ ಮಾಡ್ಕೊತಿಲ್ಲ, ಮಾತಾಡ್ತಿಲ್ಲ. ಇವತ್ತು ನನ್ನ ಸ್ಟೂಡೆಂಟನ್ನೇ ಜಾಸ್ತಿ ಫ್ರೆಂಡ್ ಮಾಡ್ಕೊತೀನಿ. ಇವಾಗ ನೋಡಿ ಯಾರೋ ಫೋನ್ ಮಾಡಿದ್ರು, ನನ್ನ ಮನಸ್ಸು ಎಲ್ಲರನ್ನೂ ಪಬ್ಲಿಕ್ನೆಲ್ಲ ಕರೆದು ಲಾಲ್ಬಾಗಲ್ಲಿ ಜ್ಯೋತಿಷ ಕ್ಲಾಸನ್ನು ಮಾಡೋಣ, ಫ್ರೀ ಅಲ್ವಾ ಕೂತ್ಕೊಂಡು ಎಲ್ಲರೂ ಕೇಳ್ತಾರೆ. ಆದರೆ ನಮ್ಮ ಸ್ಟೂಡೆಂಟ್ ಹೇಳಿದರು, ಇನ್ನು ಸ್ಟೂಡೆಂಟನ್ನೇ ಇಂಪ್ರೂವ್ ಮಾಡಿ ಅಂದರು. ಹಾಗಾಗಿ ದಯವಿಟ್ಟು ಅವ್ರ ಭಾವನೆಯಲ್ಲಿ ಆಗಿರಬೇಕಾದ್ರೆ ದಯವಿಟ್ಟು ನಿಮಗೆ ಯಾರ್ಯಾರಿಗೆ ಲಾಲ್ಬಾಗಲ್ಲಿ ಬಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆಯೋ, ನೆಕ್ಸ್ಟು ಅಸ್ಟ್ರಾಲಜಿ ಕ್ಲಾಸನ್ನು ಸ್ಟಾರ್ಟ್ ಆಗ್ತೈತೆ ಬೆಂಗಳೂರಲ್ಲಿ. ಇಲ್ಲಿ ಅಂದರೆ ಇಲ್ಲೆಲ್ಲೋ ಒಬ್ರು ಒಂದು ಆ ಬಿಲ್ಡಿಂಗ್ ಅವ್ರ ಮನೇಲಿ ನಮ್ಮ ಮನೇಲಿ ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಮನೇಲೇ ಕ್ಲಾಸು ಮೇಲ್ಗಡೆ ಟೆರಸ್ ಮೇಲೆ ಮಾಡ್ತಾ ಇದ್ದೀನಿ. ಹಾಗಾಗಿ ಖಂಡಿತಲ್ಲೂ ಕೂಡ ಒಂದು ಯಾರ್ಯಾರು ನ್ಯೂಮರಾಲಜಿ ಕ್ಲಾಸ್ ಮುಗೀತು, ಇನ್ನು ಅಸ್ಟ್ರಾಲಜಿ ಕ್ಲಾಸ್ ಇದೆ. ದಯವಿಟ್ಟು ಅಸ್ಟ್ರಾಲಜಿ ಕ್ಲಾಸಿಗೆ ನೀವು ದಯವಿಟ್ಟು ಎಲ್ಲರೂ ಜಾಯಿನ್ ಆಗಬೇಕು ಅಂದರೆ ನೀವು ಇವತ್ತಿಂದ ಫೋನ್ ಮಾಡಿ ಬರೆಸ್ಕೇಳಿ. ಅಸ್ಟ್ರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದು 4 ಡೇಸ್ ಇರುತ್ತೆ. ಖಂಡಿತಲ್ಲೂ ಕೂಡ ಅಸ್ಟ್ರಾಲಜಿದೇನು ಜಾಸ್ತಿ ಇದೆ, ಅಮೌಂಟ್ ಏನಿಲ್ಲ. ಯಾಕಂದರೆ ನಾನು ಒಂದು ಎಲ್ಲವನ್ನೂ ಕಷ್ಟಪಟ್ಟು ಕೂಡಿಟ್ಟು ಇದರಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಇದ್ದೀನಿ. ಹಾಗಾಗಿ ಸ್ವಲ್ಪ ನಾನು ಕೂಡಿಟ್ಟಿದ್ದು ದುಡ್ಡು ಎಲ್ಲವೂ ಪೋಲಿ ಆಗಿರ್ಬೋದು ಖಂಡಿತಲ್ಲೂ ಕೂಡ. ಆದರೆ ಮತ್ತೆ ಪ್ರಯತ್ನವನ್ನು ಮಾಡಿ ನಾನೊಂದು ಕೂಡಿಟ್ಟು ಆಮೇಲೆ ನಾನು ವಾಟ್ಸಪ್ ಗ್ರೂಪಲ್ಲಿ ಹೇಳಿದ್ದೀನಿ, ದಯವಿಟ್ಟು ಯಾರಿಗಾರು ಏನಾದ್ರು ಕಷ್ಟ ಅಂದರೆ ಆಳಿಗೆ 1,000 ರೂಪಾಯಿ ಹಾಕಿರೋ ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ. ದಯವಿಟ್ಟು ಮತ್ತೆ ಹೇಳಿದ್ದೀನಿ, ನಿಮ್ದು ಯಾವುದೇ ಹೊಸ ಮನೆಗೆ ಇಲ್ಲ ಒಂದು ಫಂಕ್ಷನ್ಗೂ ನಮ್ಮನ್ನು ಕರೆದ್ರೆ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಒಳ್ಳೆ ಜ್ಯೋತಿಷ ಮೀಟಿಂಗ್ ಮಾಡ್ಬೋದು. ಯಾವಾಗಲೂ ಜ್ಯೋತಿಷನೇ ಮಾತಾಡ್ಬೇಕು, ನನಗೆ ಬೇರೆ ನಂಗೆ ಗೊತ್ತಿಲ್ಲ. ಯಾಕಂದರೆ ಜ್ಯೋತಿಷ ನನ್ನ ಪ್ರಾಣ, ನನ್ನ ಉಸಿರು. ಯಾಕಂದ್ರೆ ನಾನು ಯಾವಾಗಲೂ ನನಗೆ ಅದನ್ನು ಭಾಳ ಗೌರವಿಸ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಕಷ್ಟ ಬರೋದು ನಿಜ, ಸುಖ ಬರೋದು ನಿಜ. ಹಾಗಾಗಿ ಕಷ್ಟ ಬಂದಾಗ ಕುಗ್ಬೇಡಿ, ಸುಖ ಬಂದಾಗ ತುಂಬ ಹಿಗ್ಬೇಡಿ. ಯಾವಾಗಲೂ ಎವರ್ಗ್ರೀನ್ ಆಗಿರಿ. ನೋಡಿ ಖಂಡಿತ ಕೂಡ ನಾನು ಇವಾಗ ಹೇಗಿದ್ದೋ ನನಗೆ ಕಷ್ಟ ಬಂದಾಗಲೂ ನೀವು ನನ್ನ ಮಕ್ಕ ನೋಡಿರ್ತೀನಿ. ನಾನು ಆವಾಗಲೂ ಹಂಗೆ ಇದೆ. ಯಾಕಂದರೆ ಕಷ್ಟ ಜ್ಯೋತಿಷ್ಯವನ್ನು ನೀವು ಸಖತ್ ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟ ಬರೋದು ಗೊತ್ತಾಗುತ್ತೆ. ಜ್ಯೋತಿಷ್ಯ ಸಖತ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಖ ಬರೋದು ಗೊತ್ತಾಗುತ್ತೆ. ಕಷ್ಟ ಇದ್ದಾಗಲೇ ಸುಖ ಬರೋದು ಗೊತ್ತಾಗುತ್ತೆ, ಸುಖ ಇದ್ದಾಗಲೇ ಕಷ್ಟ ಬರುತ್ತೆ ಅಂತಲೂ ಗೊತ್ತಾಗುತ್ತೆ. ಆವಾಗ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅದನ್ನು ತುಂಬ ಹುಷಾರಾಗಿ ಧೈರ್ಯವಾಗಿದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಂತೂ ಲಾಲ್ಬಾಗಲ್ಲೇ ಮಾಡೋದು. ಲಾಲ್ಬಾಗಲ್ಲಿ ಮಾಡಿ ಸೂಪರ್ ಆಗಿರುತ್ತೆ ಲಾಲ್ಬಾಗಲ್ಲಿ. ಹಾಗಾಗಿ ಯಾರ್ಯಾರು ಭದ್ರಕಾಳಿಯಮ್ಮನ ಟೆಂಪಲ್ ದಯವಿಟ್ಟು ನಮ್ಮ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟು ದಯವಿಟ್ಟು ಇವತ್ತು ಬರ್ಸಿ. 1,000 ರೂಪಾಯಿ ಚಾರ್ಜ್ ಆಗ್ಬೋದು. ಅದರೊಳಗಡೆ ಒಂದು 700-800 ರೂಪಾಯಿ ಆಗುತ್ತೆ. ಹೆಂಗಾರಲ್ಲಿ 1,000 ರೂಪಾಯಿ ಕೊಟ್ಟಿರಿ ಹೋಗಿ ಬರೋದು ದರ್ಶನಕ್ಕೆ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ನಂಬಿದ್ದೀನಿ. ತಾಯಿ ಭದ್ರಕಾಳಿಯಮ್ಮ ನಿಮ್ಮನ್ನು ಕಾಪಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಆ ಒಮ್ಮನಲ್ಲಿ ಅಗಾಧವಾದ ಒಂದು ಶಕ್ತಿ ಇದೆ, ಪವರ್ಫುಲ್ ಆಗಿದೆ. ಅದು ಮುಗಿದ ನಂತರ ನಿಮ್ಮನ್ನೆಲ್ಲರನ್ನೂ ನವಗ್ರಹ ಟೆಂಪಲ್ ಸೂಪರ್. ನನಗೇನು ತಮಿಳ್ನಾಡು ತಿರುನಲ್ಲರಲ್ಲಿ ಆ ಮೇನ್ ದೇವಸ್ಥಾನ ಪುರೋಹಿತರೆಲ್ಲ ಒಂಥರ ನಾವೆಲ್ಲ ಅಣ್ಣ ತಮ್ಮದಿರ ಥರ ಇದ್ದೀವಿ. ಹಾಗಾಗಿ ನೀವು ಖುಷಿಯಿಂದ ದೇವಸ್ಥಾನದಲ್ಲಿ ಆರಾಮಾಗಿರ್ಬೋದು. ನಿಮ್ಮ ಮನೇಲೂ ಕೂಡ ನಿಮಗೆ ಬೇಜಾರಾಗ್ಬೋದು. ಆ ನವಗ್ರಹ ಟೆಂಪಲ್
ಇಷ್ಟು ನಮ್ಮನೆ ಅನ್ನೋ ಥರ ನಿಮ್ಮ ಗ್ರಹಗಳನ್ನ ಆ ದೇವಸ್ಥಾನದಲ್ಲಿ ನಿಮ್ಮ ಮನೆ ಅಂತ ಮಾಡಿಕೊಟ್ಟವ್ರು ಅನ್ನೋ ಥರ ಇರುತ್ತೆ. ಯಾಕಂದರೆ ಒಂದು ಎಲ್ಲ ವ್ಯವಸ್ಥೆನೂ ಅವ್ರು ಮಾಡಿಕೊಡ್ತಾರೆ. ಯಾಕಂದ್ರೆ ನನಗೆ ತುಂಬ ದಿ ಬೆಸ್ಟ್. ಪ್ರತಿ ದಿವಸನೂ ನಾವು ಫೋನಲ್ಲಿ ಮಾತಾಡ್ತೀವಿ. ಅವರಾರು ಯಾವ್ದು ಮಾಡ್ತಾರೆ, ನಾನ್ಯಾರು ಯಾವ್ದು ಮಾತಾಡ್ತೀನಿ. ಯಾಕಾಗಿ ನೀವು ನವಗ್ರಹ ಟೆಂಪಲ್ ಅಂತ ತಮಿಳ್ನಾಡು ತಿರುನಲ್ಲರಲ್ಲಿ ನಿಮ್ಮ ಮನೇಲೂ ಕೂಡ ನೀವು ಅಷ್ಟು ಆನಂದವಾಗಿರಕ್ಕೆ, ನಿಮ್ಮ ಮನೇಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೂ ಅಷ್ಟು ಆನಂದ, ಅಷ್ಟು ನೀಟಾಗಿ ರಾಯಲ್ ಮರ್ಯಾದೆ ಕೊಟ್ಟು ದೇವರೇ ನಿಮಗೆ ಸುಖವಾಗಿ ಸಂತೋಷವಾಗಿ ಹೋಗಿ ಬರಪ್ಪ ನಾವು ಕಳಿಸ್ಕೊಂಡ ಮಟ್ಟಕ್ಕೆ ನವಗ್ರಹ ಟೆಂಪಲ್ ಆ ಯೋಗಗಳಿಂದ ನಾನು ಅವ್ರ ಕೈಲಿ ನಿಮಗೆ ನಿಮ್ಮ ಕೈಲಿ ಏನು ನೋವಿದೆಯೋ ಆ ನೋವೆಲ್ಲ ಕ್ಲಿಯರ್ ಆಗಬೇಕು ನೋಡಿ. ಯಾವ್ಯಾವ ತೊಂದರೆ ಇದೆಯೋ ಆ ಶನೇಶ್ವರನ ಹತ್ರ ನೀವೆಲ್ಲವನ್ನೂ ಬೇಡಿದಾಗ ಆ ಭಗವಂತ ಎಲ್ಲ ಪ್ರಾಪ್ತಿ ನಿಮಗೆ ಮಾಡ್ತಾನೆ. ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯವನ್ನೆಲ್ಲನೂ ಕೊಡೋನೆ ಶನಿಗ್ರಹ. ಶನಿಗ್ರಹನ ಹೆಚ್ಚಾಗಿ ಆರಾಧನೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಆಚೆ ಹೋಗಿ ಸಕಲ ಸಂಪತ್ತು ಐಶ್ವರ್ಯ ಬಂದು ಸೇರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಕ್ಲಾಸ್ ಲಾಲ್ ಬಾಗಲ್ ಮಾಡ್ತೀನಿ. ಹಾಗಾಗಿ ನೆಕ್ಸ್ಟ್ ನ್ಯೂಮರಾಲಜಿ ಕ್ಲಾಸ್ ಮುಗಿದಿದೆ. ಅಸ್ಟ್ರಾಲಜಿ ಕ್ಲಾಸು ದಯವಿಟ್ಟು ಯಾರ್ಯಾರು ಅಡ್ಮಿಷನ್ ಆಗಬೇಕು ಅಂತ ಆಗಿ ಅವರೆಲ್ಲ ಆದ ನಂತರ ಒಂದು ಭಾಳ ನಮ್ಮ ಗ್ರೂಪಲ್ಲಿ ಸೇರಬೇಕು ಅಂದರೆ ನನ್ನ ಜೊತೆ ಫೋನಲ್ಲಿ ಮಾತಾಡಬೇಕಂದ್ರೆ ನಮ್ಮ ಕ್ಲಾಸಲ್ಲಿ ಬಂದು ಜಾಯ್ನ್ ಆದರೆ ನಮ್ಮ ಗ್ರೂಪ್ ಜೊತೆ ನೀವು ಜಾಯ್ನ್ ಆಗ್ತಾರೆ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ವೀಕ್ಷಕರೇ, ಇದು ಇವತ್ತಿನ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.